ಶ್ರೀ ವಿಶ್ವಾವಸು ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ ಸಪ್ತಮಿ ಭಾನುವಾರ ಪುಷ್ಯ ನಕ್ಷತ್ರ ಗಂಡ ಯೋಗ ವಣಿಜ ಕರಣ. ಇದು ಇವತ್ತಿನ ಪಂಚಾಂಗ. ಮೊದಲನೇದಾಗಿ ಮೇಷರಾಶಿ. ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂತಹ ಸಾಧ್ಯತೆ, ಹಾಗೆ ಪ್ರಯಾಣದಲ್ಲಿ ತೊಂದರೆ ಬರತಕ್ಕಂಥದ್ದು. ಧನ್ವಂತರಿ ಆರಾಧನೆ, ಧನ್ವಂತರಿ ಜಪ ಅಥವಾ ಧನ್ವಂತರಿ ಹೋಮವನ್ನು ಮಾಡುವುದರಿಂದ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಷಭ ರಾಶಿ, ಸ್ವಲ್ಪ ಪೆಟ್ಟಾಗತಕ್ಕಂತಹ ಸಾಧ್ಯತೆ. ಇವತ್ತಿನ ದಿವಸ ಯಾರತ್ರ ನಾವು ಯಾವುದೇ ರೀತಿಯಾದಂಥ ಮಾತಿಗೆ ಹೋಗಬಾರ್ದು. ಹಾಗೆ ಬೆಳ್ಳಿ ಬಂಗಾರವನ್ನು ಇವತ್ತಿನ ದಿವಸ ತೆಗೆದುಕೊಳ್ಳೇಬಾರದು. ಯಾಕಂದರೆ ಸ್ವಲ್ಪ ಇವತ್ತು ವ್ಯತ್ಯಾಸ ಆಗಿ ಕಳೆದು ಹೋಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಇನ್ನು ಮೃತ್ಯುಂಜಯ ಜಪವನ್ನು ಮಾಡೋದರಿಂದ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಿಥುನ ರಾಶಿ, ಮಾನಸಿಕವಾಗಿ ದುಃಖ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು, ಮನಸ್ಸು ದುರ್ಬಲ ಆಗತಕ್ಕಂಥದ್ದು, ಹಾಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು. ಚಂದ್ರನಿಗೆ ಅಷ್ಟೋತ್ತರವನ್ನು ಪಠಿಸುವುದರಿಂದ ವಿಶೇಷವಾದಂಥ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿ, ಹೆಚ್ಚು ಖರ್ಚಾಗತಕ್ಕಂತಹ ಸಾಧ್ಯತೆ, ಯಾಗ ಯಜ್ಞ ಮಾಡುವಂತಹ ಯೋಗ ಇರತಕ್ಕಂಥದ್ದು, ಮತ್ತು ಲಕ್ಷ್ಮಿ ಅಷ್ಟೋತ್ತರ ಪಠಿಸುವುದರಿಂದ ವಿಶೇಷವಾಗಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಸಿಂಹರಾಶಿ, ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭ ಬರತಕ್ಕಂಥದ್ದು. ಬಟ್ಟೆ ವ್ಯಾಪಾರಿಗಳಿಗೆ ಕೂಡ ಲಾಭ ಆಗತಕ್ಕಂಥದ್ದು. ಯಾದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ, ಈ ಮಂತ್ರವನ್ನು ಪಠಿಸುವುದರಿಂದ ವಿಶೇಷವಾಗಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕನ್ಯಾ ರಾಶಿ, ಸ್ಥಾನಚ್ಯುತಿ, ಸ್ಥಾನದಲ್ಲಿ ಸ್ವಲ್ಪ ಬದಲಾವಣೆ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ವಿಮಾನಯಾನ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಗೋ ಸೇವೆ ಅಥವಾ ಗೋಗ್ರಾಸವನ್ನು ಕೊಡುವುದರಿಂದ ವಿಶೇಷವಾಗಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ತುಲಾರಾಶಿ, ತೀರ್ಥಯಾತ್ರೆಯಲ್ಲಿ ತೊಂದರೆ ಬರತಕ್ಕಂಥದ್ದು, ಹಾಗೆ ಧರ್ಮ ಕಾರ್ಯಗಳಲ್ಲಿ ತೊಂದರೆ ಬರತಕ್ಕಂತಹ ಸಾಧ್ಯತೆ. ಆದ್ದರಿಂದ ದುರ್ಗಾ ಕವಚವನ್ನು ಪಠಿಸುವುದರಿಂದ ವಿಶೇಷವಾಗಿ ಅನುಕೂಲ ಇರತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿ, ಅವಮಾನ ಆಗತಕ್ಕಂಥದ್ದು, ಅಪವಾದ ಬರತಕ್ಕಂಥದ್ದು, ಹಾಗೆ ಕೆಲಸಗಾರರಿಂದ ತೊಂದರೆ ಬರತಕ್ಕಂತಹ ಸಾಧ್ಯತೆ. ಆದ್ದರಿಂದ ಗುರು ಪ್ರಾರ್ಥನೆ ಅಥವಾ ಗುರುವಿನ ದರ್ಶನ ಮಾಡುವುದರಿಂದ ವಿಶೇಷವಾಗಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಧನುರಾಶಿ, ವ್ಯವಹಾರದಲ್ಲಿ ಸ್ವಲ್ಪ ನಷ್ಟ ಆಗತಕ್ಕಂಥದ್ದು, ಹಾಗೆ ಕೆಲಸ ಮಾಡುವಂಥ ವೃತ್ತಿ ಸ್ಥಳದಲ್ಲಿ ಸ್ವಲ್ಪ ನಮಗೆ ತೊಂದರೆ, ಅಂದರೆ ಸ್ವಲ್ಪ ತೊಂದರೆ, ವಿಶೇಷವಾಗಿ ಮಾತ್ಸರ್ಯ, ಇದೆಲ್ಲ ಇರತಕ್ಕಂಥದ್ದು. ಆದ್ದರಿಂದ ಆದಷ್ಟು ಇವತ್ತಿನ ದಿವಸ ಔದುಂಬರ ಪ್ರದಕ್ಷಿಣೆ ಮಾಡುವುದರಿಂದ ವಿಶೇಷವಾಗಿ ಅನುಕೂಲ ಇರತಕ್ಕಂಥದ್ದು. ಇನ್ನು ಮಕರ ರಾಶಿ, ಶತ್ರುಗಳ ಕಾಟ, ಶತ್ರುಗಳು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ನಮಗೆ ತೊಂದರೆ ಕೊಡ್ತಾರೆ. ಆದ್ದರಿಂದ ಕಳ್ಳಕಾಕರ ಭಯ ಇರತಕ್ಕಂಥದ್ದು. ಆದ್ದರಿಂದ ದುರ್ಗಾ ಕವಚವನ್ನು ಪಠಿಸುವುದರಿಂದ ವಿಶೇಷವಾಗಿ ಅನುಕೂಲ ಇರತಕ್ಕಂಥದ್ದು. ಇನ್ನು ಕುಂಭರಾಶಿ, ಉದರ ಬಾಧೆ, ಉದರಕ್ಕೆ ಸಂಬಂಧಪಟ್ಟಂತಹ ಬಾಧೆ ಆಗತಕ್ಕಂಥದ್ದು, ಹಾಗೆ ವಿದ್ಯಾರ್ಥಿಗಳಿಗೆ ಓದುವ ವಿಚಾರದಲ್ಲಿ ತೊಂದರೆ ಆಗತಕ್ಕಂತಹ ಸಾಧ್ಯತೆ. ಆದ್ದರಿಂದ ಧನ್ವಂತರಿ ಜಪವನ್ನು ಪಠಿಸುವುದರಿಂದ ವಿಶೇಷವಾಗಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮೀನರಾಶಿ, ಪ್ರಾಣಿಗಳಿಂದ ತೊಂದರೆ ಬರತಕ್ಕಂಥ ಸಾಧ್ಯತೆ. ಹಾಗೆ ಕೃಷಿ ಕ್ಷೇತ್ರದಲ್ಲಿ ಇವತ್ತಿನ ದಿವಸ
ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ತಂದೆ ತಾಯಿಯಲ್ಲಿ ಮನಸ್ತಾಪ ಬರತಕ್ಕಂಥ ಸಾಧ್ಯತೆ. ಆದ್ದರಿಂದ ಇವತ್ತಿನ ದಿವಸ ಆದಷ್ಟು ಮೌನವಾಗಿ ಇದ್ದುಕೊಂಡು ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ.